The next topic is for loop. So while loop, do while loop ನೋಡಿದ್ವಿ. ನೆಕ್ಸ್ಟ್ ಫಾರ್ ಲೂಪ್ ಯಾವ ತರ ವರ್ಕ್ ಆಗುತ್ತೆ. ಸಿ ಪ್ರೋಗ್ರಾಮಿಂಗ್ ಒಳಗಡೆ ಆಲ್ರೆಡಿ ಫಾರ್ ಲೂಪ್ ಕಲ್ತಿರಿ. ಸೊ ಅದೇ ತರ ಇದೆ. ಸೊ ಇಲ್ಲಿ ಸಿಂಟ್ಯಾಕ್ಸ್ ಯಾವ ತರ ಇರುತ್ತೆ ನೋಡಿಲ್ಲ. ಫಾರ್ ಇನಿಷಿಯಲೈಸೇಷನ್, ನೆಕ್ಸ್ಟ್ ಸೆಮಿಕೋಲನ್, ಕಂಡೀಷನ್, ಸೆಮಿಕೋಲನ್, ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ಸೊ ಇಲ್ಲಿದು ಲೂಪ್ ಒಳಗಡೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಇರ್ತವೆ. ಸೊ ಇದು ಯಾವ ತರ ಇಲ್ಲಿ ವರ್ಕ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಏನಂತಂದ್ರ ಎಲ್ಲಿವರೆಗೂ ಕಂಡೀಷನ್ ಟ್ರೂ ಇರುತ್ತೆ. ಸೊ ಇಲ್ಲ ಫಸ್ಟ್ ಒಂದು ಇನಿಷಿಯಲೈಸೇಷನ್ ವ್ಯಾಲ್ಯೂ ತಗೊಂತೀವಿಲ್ಲ, ಗೊತ್ತಾಯ್ತು. ಸೊ ಎಲ್ಲಿವರೆಗೂ ಕಂಡೀಷನ್ ಟ್ರೂ ಇರ್ತದೆ, ಸೊ ಅಲ್ಲಿವರೆಗೂ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಿರ್ತವೆ. The statements inside the for loop will execute until the condition becomes true. Once the condition becomes false, the control will come out of the loop. So ಎಲ್ಲಿವರೆಗೂ ಕಂಡೀಷನ್ ಟ್ರೂ ಇರುತ್ತಾ ಅಲ್ಲಿವರೆಗೂ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಒನ್ಸ್ ಅಲ್ಲಿ ಕಂಡೀಷನ್ ಫಾಲ್ಸ್ ಆದ್ರೆ ಕಂಟ್ರೋಲ್ ಲೂಪ್ ಇಂದ ಹೊರಗಡೆ ಬರ್ತದೆ, ಗೊತ್ತಾಯ್ತು. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿವಿ. ಕ್ಲಾಸ್ ಎ ಸೊ ಇದು ಮೇನ್ ಫಂಕ್ಷನ್ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್. ಸೊ ಇದು ಮೇನ್ ಫಂಕ್ಷನ್ ಇದೇ ತರ ಬರ್ತಾರೆ ಜಾವಾ ಒಳಗಡೆ. ಸೊ ನೆಕ್ಸ್ಟ್ ಮೇನ್ ಫಂಕ್ಷನ್ ಇದು ಓಪನಿಂಗ್. ಸೊ ಇಲ್ಲಿ ಫಾರ್ ಲೂಪ್ ಫಾರ್ ಇಂಟ್ x equal to 2 ಇನಿಷಿಯಲ್ ವ್ಯಾಲ್ಯೂ ಎಷ್ಟು ತಗೊಂಡಿವಿ, x ವ್ಯಾಲ್ಯೂ ಎಷ್ಟು ತಗೊಂಡಿವಿ, ಇದು 2 ಅಂತ ಹೇಳ್ಕೊಂಡು. ಫಾರ್ x equal to 2 less than or equal to 4, 2 less than 4 ಐತೆ, ಕಂಡೀಷನ್ ಟ್ರೂ ಆಯ್ತು. ಸೊ ಕಂಡೀಷನ್ ಟ್ರೂ ಆದಾಗ ಲೂಪ್ ಒಳಗಡೆ ಸೊ ಎಲ್ಲಿವರೆಗೂ ಲೂಪ್ ದಾಗ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾವಂದ್ರ ಕಂಡೀಷನ್ ಟ್ರೂ ಇರೋವರೆಗೂ. ಒಂದ್ಸಲ ಕಂಡೀಷನ್ ಫಾಲ್ಸ್ ಆಯ್ತಂದ್ರ ಲೂಪ್ ಇಂದ ಹೊರಗಡೆ ಬರ್ತದೆ. ಸೊ ಇದು ಫಾರ್ ಲೂಪ್, ಇದು ಓಪನಿಂಗ್ ಫಾರ್ ಬ್ರಾಕೆಟ್, ಕ್ಲೋಸಿಂಗ್ ಫಾರ್ ಬ್ರಾಕೆಟ್, ಇದು ಫಾರ್ ಲೂಪ್ ಇಷ್ಟು, ಗೊತ್ತಾಯ್ತು. ಸೊ ಇದು ಫಾರ್ ಲೂಪ್, ಇದು ಫಾರ್ ಲೂಪ್ ಇದ್ದು. ನೆಕ್ಸ್ಟ್ ಇದು ಇಲ್ಲ ಮೇನ್ ಫಂಕ್ಷನ್ ಇದ್ದು. ಈ ಕ್ಲೋಸಿಂಗ್ ಫಾರ್ ಬ್ರಾಕೆಟ್ ಇದು ಕ್ಲಾಸ್ ಎಂಡ್. ಸೊ ಇದು ಫಾರ್ ಲೂಪ್, ಸೊ ಇದು ಮೇನ್ ಫಂಕ್ಷನ್ ಎಂಡ್ ಇದು. ಸೊ ನೆಕ್ಸ್ಟ್ ಇದು ಏನಿದೆ ಕ್ಲಾಸ್ ಎಂಡ್. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇತ್ತು 2 ಇತ್ತು, 2 ಕಂಡೀಷನ್ ಟ್ರೂ ಆಯ್ತು. 2 ಲೆಸ್ ದೆನ್ 4 ಕಂಡೀಷನ್ ಟ್ರೂ ಇದ್ದಾಗ ಲೂಪ್ ಒಳಗಡೆ ಬರ್ತೀವಿ. ಲೂಪ್ ದಾಗ ಇಲ್ಲಿ ಏನ್ ಪ್ರಿಂಟ್ ಮಾಡತ್ತೀವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಸೊ ಆಕ್ಚುಲಿ ಪ್ರಿಂಟ್ ಎಲ್ ಎನ್ ಅಂತ ಹೇಳ್ಕೊಡು. ಪ್ರಿಂಟ್ ಎಲ್ ಎನ್ x equal to x. ಸೊ ಇಲ್ಲಿ ಡಬಲ್ ಕೋಟ್ ದಾಗ ಏನ್ ಬರ್ತೀವಿ ಅದೇ ಬರುತ್ತಾ, x equal to ಬರ್ದೇವೆ. ಸೊ ಆಸ್ ಇಟ್ ಇಸ್ ಅದೇ ಬರ್ತದೆ. ಅದ್ರ ಜೊತೆ ಏನ್ ಕಾನ್ಕ್ಯಾಟಿನೇಷನ್ ಮಾಡತ್ತೀವಿ, ಇಲ್ಲ x ವ್ಯಾಲ್ಯೂ ಕಾನ್ಕ್ಯಾಟಿನೇಷನ್ ಮಾಡತ್ತೀವಿ. x ವ್ಯಾಲ್ಯೂ ಎಷ್ಟು ಐತಿ, 2 ಐತಿ. ಸೊ ಇಲ್ಲ ಎಷ್ಟು ಬಂತು 2, ಆಯ್ತು. ಸೊ ಇಲ್ಲ ಫಸ್ಟ್ ಇಟರೇಷನ್ ನೋಡಲ್ಲ, ಫಸ್ಟ್ ಇಟರೇಷನ್ ಏನಾಯ್ತು, x ವ್ಯಾಲ್ಯೂ ತಗೊಂಡ್ವಿ. ಸೊ ಕಂಡೀಷನ್ ಚೆಕ್ ಮಾಡಿದ್ವಿ. ಸೊ ಫಸ್ಟ್ ಇಟರೇಷನ್ ಗೆ ಫಸ್ಟ್ ಸಲ ಎಕ್ಸಿಕ್ಯೂಟ್ ಏನ್ ಮಾಡತ್ತೀವಲ್ಲ, ಫಸ್ಟ್ ಇಟರೇಷನ್ ಗೆ x ವ್ಯಾಲ್ಯೂ 2 ತಗೊಂಡ್ವಿ. ಸೊ ಇಲ್ಲಿ ಕಂಡೀಷನ್ ಟ್ರೂ ಆಯ್ತು, ಲೂಪ್ ಒಳಗಡೆ ಬಂತು. ಸೊ ಇಲ್ಲ ಒಂದ್ಸಲ ಲೂಪ್ ಕಂಪ್ಲೀಟ್ ಆಗಿಂದ ನೆಕ್ಸ್ಟ್ ಇದು x ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡ್ತದೆ. ಫಸ್ಟ್ ಗೆ x ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡಂಗಿಲ್ಲ. ಫಸ್ಟ್ ಇಟರೇಷನ್ ನೋಡಿ, ಫಸ್ಟ್ ಇಟರೇಷನ್ ಗೆ x ವ್ಯಾಲ್ಯೂ 2 ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಇಲ್ಲೇ ಕಂಡೀಷನ್ ಟ್ರೂ ಆಯ್ತು. ಸೊ ಇವಾಗ ಇನ್ಕ್ರಿಮೆಂಟ್ ಮಾಡಲ್ಲ, ಒಂದ್ಸಲ ಲೂಪ್ ಕಂಪ್ಲೀಟ್ ಆಗಿ ಇನ್ಕ್ರಿಮೆಂಟ್ ಮಾಡ್ತೀವಿ. x ವ್ಯಾಲ್ಯೂ 2 ಆಯ್ತಿಲ್ಲ, 2 ಐತಿ, 2 ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಇದು ಏನ್ ಪ್ರಿಂಟ್ ಮಾಡಿದ್ವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ x ಈಕ್ವಲ್ ಟು x ಎಷ್ಟಿತ್ತಿಲ್ಲ, ಇದು 2 ಅಂತ ಹೇಳಿ ಬರ್ತದೆ. ಸೊ ನೆಕ್ಸ್ಟ್ ಇಟರೇಷನ್, ಫಸ್ಟ್ ಇಟರೇಷನ್ ಮುಗಿತ, ಸೆಕೆಂಡ್ ಇಟರೇಷನ್ ಏನಾಗುತ್ತಿಲ್ಲ, ಇದು x ಪ್ಲಸ್ ಪ್ಲಸ್ ಅಂದ್ರೆ x ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. x ವ್ಯಾಲ್ಯೂ 2 ಇತ್ತದಲ್ಲ, ಸೊ 2 ಇದು ಎಷ್ಟಾಗುತ್ತೆ, ಇವಾಗ ಇದು 3 ಆಗ್ತದೆ. ಸೊ ಇದು 3 ಆಗ್ತದೆ. ಸೊ ಮತ್ತೆ ಕಂಡೀಷನ್ ಚೆಕ್ ಮಾಡ್ತೀವಿ, 3 ಲೆಸ್ ದೆನ್ ಆರ್ ಈಕ್ವಲ್ ಟು 4. ಎಸ್ 3 ಲೆಸ್ ದೆನ್ 4 ಕಂಡೀಷನ್ ಟ್ರೂ. ಟ್ರೂ ಆದ್ರೆ ಮತ್ತೆ ಲೂಪ್ ಒಳಗಡೆ ಬರ್ತೀವಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ x ಈಕ್ವಲ್ ಟು ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x. ಸೊ ಅದ್ರ ಜೊತೆ x ವ್ಯಾಲ್ಯೂ ಎಷ್ಟಿತ್ತು, ಇವಾಗ ಇದು 3 ಇಲ್ಲ 3 ಅಂತ ಹೇಳಿ x ವ್ಯಾಲ್ಯೂ ಎಷ್ಟಿತ್ತು 3. ಸೊ ನೆಕ್ಸ್ಟ್ ಇದು ಪ್ರಿಂಟ್ ಆಯ್ತಲ್ಲ, ನೆಕ್ಸ್ಟ್ ಮತ್ತೆ ಲೂಪ್ ರಿಪೀಟ್ ಆಗುತ್ತೆ ಇಲ್ಲಿ. ಸೊ ಎಲ್ಲಿವರೆಗೂ ಕಂಡೀಷನ್ ಫಾಲ್ಸ್ ಆಗೋವರೆಗೂ. ನೆಕ್ಸ್ಟ್ ಇಟರೇಷನ್ ಮತ್ತೆ ಏನಾಗ್ತೀವಿ, x ವ್ಯಾಲ್ಯೂ ಮತ್ತೆ ಇಲ್ಲೇ ಇನ್ಕ್ರಿಮೆಂಟ್ ಮಾಡ್ತೀವಿ. x ವ್ಯಾಲ್ಯೂ ಎಷ್ಟಿತ್ತು, ಇದು 3 ಇತ್ತು. ನೆಕ್ಸ್ಟ್ ಎಷ್ಟಾಗುತ್ತೆ 4 ಆಯ್ತು. 4 ಲೆಸ್ ದೆನ್ ಆರ್ ಈಕ್ವಲ್ ಟು 4 ಈಕ್ವಲ್ ಟು 4 ಇದ್ದು ಕಂಡೀಷನ್ ಟ್ರೂ. ಸೊ ಕಂಡೀಷನ್ ಟ್ರೂ ಇದ್ದಾಗ ಮತ್ತೆ ಲೂಪ್ ಒಳಗೆ ಬರ್ತೀವಿ. ಇಲ್ಲ ಲೂಪ್ ದಾಗ ಬಂದು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ x ಈಕ್ವಲ್ ಟು x ವ್ಯಾಲ್ಯೂ ಪ್ರಿಂಟ್ ಮಾಡಿ. x ಈಕ್ವಲ್ ಟು
x equal to x value ಎಷ್ಟಿದೆ ಇದು 4 x value ಎಷ್ಟಿದೆ 4 ಅನ್ನ ಪ್ರಿಂಟ್ ಮಾಡಿ. ಸೊ ಈ ಇಟರೇಷನ್ ಮುಗಿತಲ್ಲ, ಮತ್ತೆ ನೆಕ್ಸ್ಟ್ ಇಟರೇಷನ್ ಗೆ ಮತ್ತೆ x value ಇನ್ಕ್ರಿಮೆಂಟ್ ಮಾಡ್ತೀವಿ. x value ಎಷ್ಟಾಗಿದೆ ಇವಾಗಿದ್ದು x value 4 ಇದೆ 5 ಲೆಸ್ ದೆನ್ ಆರ್ ಈಕ್ವಲ್ ಟು 4 5 ಲೆಸ್ ದೆನ್ 4 ಇಲ್ಲ 5 ಈಕ್ವಲ್ ಟು 4 ಇಲ್ಲ. ಸೊ ಕಂಡೀಷನ್ ಫಾಲ್ಸ್ ಆಯ್ತು. ಸೊ ಕಂಡೀಷನ್ ಫಾಲ್ಸ್ ಆದಾಗ ಲೂಪ್ ಒಳಗಡೆ ಹೋಗಂಗಿಲ್ಲ, ಲೂಪ್ ಇಂದ ಹೊರಗಡೆ ಬರ್ತೈತೆ ಕಂಟ್ರೋಲ್, ಲೂಪ್ ಇಂದ ಹೊರಗಡೆ. ಸೊ ಇಷ್ಟು ಹೊರಗಡೆ ಬಂದಿಂದ ನೆಕ್ಸ್ಟ್ ಏನೈತಿಲ್ಲ ಇದು ಮೇನ್ ಫಂಕ್ಷನ್ ಎಂಡ್ ಆಯ್ತು. ನೆಕ್ಸ್ಟ್ ಇದಾಗಿಂದ ಏನೈತಿಲ್ಲ ಕ್ಲಾಸ್ ಎಂಡ್ ಆಯ್ತು. ನಮ್ದು ಔಟ್ಪುಟ್ ಇಲ್ಲಿ ಯಾವ ತರ ಬರ್ತೈತಿಲ್ಲ ಇದು ಔಟ್ಪುಟ್ x equal to 2 x equal to 3 x equal to 4 ಈ ತರ ಇದೆ. ಸೊ ನೋಡಿಲ್ಲ ಫಾರ್ ಲೂಪ್ ಒಳಗಡೆ ಫಸ್ಟ್ x ವ್ಯಾಲ್ಯೂ 2 ತಗೊಂಡ್ವಿ. ಸೊ 2 ಲೆಸ್ ದೆನ್ ಆರ್ ಈಕ್ವಲ್ ಟು 4 ನೋಡ್ತೀವಿ. ಅವಾಗ ಇನ್ಕ್ರಿಮೆಂಟ್ ಮಾಡಂಗಿಲ್ಲ. ಇನ್ಕ್ರಿಮೆಂಟ್ ಯಾವಾಗ ಮಾಡ್ತೀವಿ ಅಂದ್ರ ಫಸ್ಟ್ ಇಟರೇಷನ್ ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ಇಟರೇಷನ್ ಕಂಪ್ಲೀಟ್ ಆಯ್ತಾ ಮತ್ತೆ ಇನ್ಕ್ರಿಮೆಂಟ್ ಮಾಡ್ತೀವಿ. ಸೆಕೆಂಡ್ ಇಟರೇಷನ್ ಕಂಪ್ಲೀಟ್ ಆಯ್ತಾ ಇನ್ಕ್ರಿಮೆಂಟ್ ಮಾಡಿ ಕಂಡೀಷನ್ ಚೆಕ್ ಮಾಡ್ತೀವಿ. ಥರ್ಡ್ ಇಟರೇಷನ್ ಕಂಪ್ಲೀಟ್ ಆಯ್ತಾ ಸೊ ಮತ್ತೆ ಇಲ್ಲಿ ಇನ್ಕ್ರಿಮೆಂಟ್ ಮಾಡಿ ಕಂಡೀಷನ್ ಚೆಕ್ ಮಾಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಇನ್ಕ್ರಿಮೆಂಟ್ ಮಾಡಂಗಿಲ್ಲ, 2 ಇತ್ತಿಲ್ಲ ಸೊ 2 ಇಲ್ಲಿ 3 ಅಂತ ಮಾಡಂಗಿಲ್ಲ. ಸೊ ಫಸ್ಟ್ ಇಲ್ಲಿ 2 ಚೆಕ್ ಮಾಡಿದ್ವಿ 2 ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಒಂದು ಇಟರೇಷನ್ ಮುಗಿದ ಇನ್ಕ್ರಿಮೆಂಟ್ ಮಾಡೋದು ಕಂಡೀಷನ್ ಚೆಕ್ ಮಾಡೋದು, ಮತ್ತೆ ಇಟರೇಷನ್ ಮುಗಿದ ಇನ್ಕ್ರಿಮೆಂಟ್ ಮಾಡೋದು ಚೆಕ್ ಮಾಡೋದು ಹಿಂಗ್. ಸೊ ಇಲ್ಲಿ ಒಂದ್ಸಲ ಕಂಡೀಷನ್ ಫಾಲ್ಸ್ ಆದಾಗ ಕಂಟ್ರೋಲ್ ಲೂಪ್ ಇಂದ ಹೊರಗಡೆ ಬರ್ತದೆ. ಈ ತರ ನಮ್ದಿಲ್ಲ ಫಾರ್ ಲೂಪ್ ವರ್ಕ್ ಆಗ್ತದೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಟಾಪಿಕ್ ಈಸ್ ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ಸ್. ಸೊ ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ಸ್ ಇಲ್ಲಿ ಏನೇನ್ ಮಾಡ್ತಾವ ನೋಡ್ರಿ. ಸೊ ಬ್ರೇಕ್ ಅಂದ್ರೆ ಏನು, ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತಂದ್ರೆ ಏನು. ಸೊ ನೋಡಿಲ್ಲ ಫಸ್ಟ್ ಒನ್ ನೋಡೋಣ ಬ್ರೇಕ್ ಅಂತ. ಸೊ ಬ್ರೇಕ್ ಇಲ್ಲಿ ಡಿಫ್ರೆಂಟ್ ಲೂಪ್ಸ್ ತಗೊಂಡ್ವಿ. ಇಲ್ಲಿ ವೈ ಲೂಪ್ ತಗೊಂಡ್ವಿ, ಇದು ವೈ ಲೂಪ್ ದಾಗಿದ್ದು ಗೊತ್ತಾಯ್ತು. ಸೊ ವೈ ಲೂಪ್ ಇಲ್ಲಿ ಓಪನಿಂಗು ಇಲ್ಲಿ ಕ್ಲೋಸಿಂಗ್. ಸೊ ಇದು ಡೂ ವೈ ಲೂಪ್ ತಗೊಂಡ್ವಿ. ಇವೆಲ್ಲ ಸ್ಟಡಿ ಮಾಡ್ರಿ, ವೈಲ್ ಸ್ಟಡಿ ಮಾಡ್ರಿ, ಡೂ ವೈಲ್ ಸ್ಟಡಿ ಮಾಡ್ರಿ, ಫಾರ್ ಲೂಪ್ ಇವಾಗಲೇ ನೋಡಿದ್ರಿ ಗೊತ್ತಾಯ್ತು. ಸೊ ಇದು ವೈಲ್ ಓಪನಿಂಗ್, ಇದು ವೈಲ್ ಕ್ಲೋಸಿಂಗ್. ಸೊ ಇಲ್ಲಿ ಬ್ರೇಕ್ ಐತಿ. ಸೊ ಬ್ರೇಕ್ ಏನ್ ಮಾಡುತ್ತೆ ನೋಡೋಣ. ಸೊ ಡೂ ವೈ. ಸೊ ಡೂ ಇಲ್ಲಿ ಓಪನಿಂಗ್ ಆಯ್ತು, ಇಲ್ಲಿ ಕ್ಲೋಸಿಂಗ್ ಆಯ್ತು. ಸೊ ವೈಲ್ ಲಾಸ್ಟ್ ಇರ್ತೈತಿ ಕಂಡೀಷನ್ ಚೆಕ್ ಮಾಡಿದ್ವಿ ಇಲ್ಲೇ. ಸೊ ಅದಾಗಿಂದ ಇಲ್ಲಿ ಒಂದೆರಡು ಸ್ಟೇಟ್ಮೆಂಟ್ಸ್ ಬರ್ತವೆ. ಸೊ ಇದು ವೈಲ್ ಓಪನಿಂಗ್ ವೈಲ್ ಕ್ಲೋಸಿಂಗ್. ಸೊ ಇದಾದ್ಮೇಲೆ ಇಲ್ಲಿ ಒಂದೆರಡು ಸ್ಟೇಟ್ಮೆಂಟ್ಸ್ ಬರ್ತವೆ, ಡ್ಯಾಶ್ ಸ್ಟೇಟ್ಮೆಂಟ್ಸ್ ಇರ್ತಾವ ಅಂತ ತಿಳ್ಕೊಳ್ಳಿ. ಸೊ ಡೂ ಓಪನಿಂಗ್ ಡೂ ಕ್ಲೋಸಿಂಗ್. ಸೊ ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ವೈಲ್. ಸೊ ವೈಲ್ ಕಂಡೀಷನ್ ಚೆಕ್ ಮಾಡ್ತೀವಿ, ಲಾಸ್ಟ್ ಇಲ್ಲಿ ಸೆಮಿಕೋಲನ್. ಇದಾಗಿಂದ ಇಲ್ಲಿ ಒಂದೆರಡು ಸ್ಟೇಟ್ಮೆಂಟ್ಸ್ ಅದಾವ. ಸೊ ನೆಕ್ಸ್ಟ್ ಇಲ್ಲಿ ಫಾರ್ ಲೂಪ್. ಸೊ ಇಲ್ಲಿ ಇನಿಷಿಯಲೈಸೇಷನ್, ಟೆಸ್ಟ್ ಕಂಡೀಷನ್, ಆಮೇಲೆ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಒಳಗಡೆ ಇರ್ತಾವೆ. ಸೊ ಫಾರ್ ಲೂಪ್ ಓಪನಿಂಗ್, ಫಾರ್ ಲೂಪ್ ಕ್ಲೋಸಿಂಗ್. ಸೊ ಇಲ್ಲಿ ಬ್ರೇಕ್ ಐತೆ. ಸೊ ಫಾರ್ ಲೂಪ್ ಓಪನಿಂಗ್, ಫಾರ್ ಲೂಪ್ ಕ್ಲೋಸಿಂಗ್. ಸೊ ಇಲ್ಲಿ ಕ್ಲೋಸ್ ಆದ್ಮೇಲೆ ಒಂದ್ 2-3 ಸ್ಟೇಟ್ಮೆಂಟ್ಸ್ ಅದಾವೆ. ಸ್ಟೇಟ್ಮೆಂಟ್ಸ್ ಯಾವ್ದಾದ್ರು ನೆಕ್ಸ್ಟ್ ನೋಡ್ರಿ. ಸೊ ಇಲ್ಲಿ ಬ್ರೇಕ್ ಐತೆ. ಸೊ ಇಲ್ಲೇ ಇದೊಂದು ಫಾರ್ ಲೂಪ್. ಸೊ ಇದ್ರೊಳಗಡೆ ಇನ್ನೊಂದು ಫಾರ್ ಲೂಪ್ ಐತೆ. ಒಂದು ಫಾರ್ ಲೂಪ್ ಒಳಗಡೆ ಇನ್ನೊಂದು ಫಾರ್ ಲೂಪ್ ಓಪನಿಂಗ್. ಸೊ ನೆಕ್ಸ್ಟ್ ಈ ಫಾರ್ ಲೂಪ್ ಓಪನಿಂಗ್. ಸೊ ನೆಕ್ಸ್ಟ್ ಈ ಫಾರ್ ದು ಕ್ಲೋಸಿಂಗ್ ಇಲ್ಲ ಐತೆ, ಈ ಫಾರ್ ದು ಕ್ಲೋಸಿಂಗ್ ಇಲ್ಲೇ. ಸೊ ಇದು ಯಾವ್ದು ಅಂತಂದ್ರೆ ಈ ಫಾರ್ ದು ಕ್ಲೋಸಿಂಗ್ ಐತೆ ನೋಡ್ರಿ. ಸೊ ಇಲ್ಲೊಂದು ಫಾರ್ ಲೂಪ್ ಆಯ್ತು. ಸೊ ಇದು ಓಪನಿಂಗ್ ಈ ಫಾರ್ ಲೂಪ್ ಇದೆ, ಔಟರ್ ಫಾರ್ ಲೂಪ್ ಇದೆ. ಇದು ಔಟರ್ ಫಾರ್ ಲೂಪ್ ಅಂತಾರೆ, ಇದು ಇನ್ನರ್ ಫಾರ್ ಲೂಪ್ ಅಂತ. ಔಟರ್ ಫಾರ್ ಲೂಪ್ ಓಪನಿಂಗ್. ಸೊ ನೆಕ್ಸ್ಟ್ ಇನ್ನರ್ ಫಾರ್ ಲೂಪ್ ಓಪನಿಂಗ್ ಬ್ರೇಸ್ ಇಲ್ಲ. ಸೊ ನೆಕ್ಸ್ಟ್ ಈ ಫಾರ್ ಲೂಪ್ ಇಲ್ಲಿ ಕ್ಲೋಸ್ ಆಗಿದೆ, ಇದು ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್. ಯಾವುದು ಇನ್ನರ್ ಫಾರ್ ಲೂಪ್ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್. ಸೊ ಇದು ಔಟರ್ ಫಾರ್ ಲೂಪ್ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್. ಅದಾಯ್ತು, ಈ ತರ ಐತಿ. ಇಲ್ಲೇ ಬ್ರೇಕ್ ಐತಿ. ಸೊ ಬ್ರೇಕ್ ಸ್ಟೇಟ್ಮೆಂಟ್ಸ್ ಏನೇನ್ ಮಾಡುತ್ತೆ ನೋಡ್ರಿ. ಸೊ ವೈಲ್, ಡೂ ವೈಲ್, ಫಾರ್, ಆಮೇಲೆ ನೆಸ್ಟೆಡ್ ಫಾರ್ ಲೂಪ್ ಇಲ್ಲಿ ತಗೊಂಡು ಎಕ್ಸಾಂಪಲ್ ಹೇಳತ್ತೀನಿ ನಾವು. ನೆಕ್ಸ್ಟ್ ನೋಡ್ರಿ ವೈಲ್ ಇಲ್ಲಿ ಕಂಡೀಷನ್ ಹಾಕಿವಿ. ಸೊ ಕಂಡೀಷನ್ ಟ್ರೂ ಇದ್ದಾಗ ಲೂಪ್ ಒಳಗಡೆ ಬರುತ್ತೆ ಅಂತ ಹೇಳಿ. ಸೊ ಕಂಡೀಷನ್ ಟ್ರೂ ಇತ್ತು ಅಂತ ಹೇಳ್ಕೊಡ್ರಿ, ಲೂಪ್ ಒಳಗಡೆ ಬಂತು. ಸೊ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾವ. ಸೊ ನೆಕ್ಸ್ಟ್ ಇಲ್ಲಿ ಇಫ್ ಸ್ಟೇಟ್ಮೆಂಟ್ಸ್ ಐತಿಲ್ಲ, ಇಫ್ ಇಲ್ಲಿ ಕಂಡೀಷನ್ ಇಲ್ಲಿ ಚೆಕ್ ಮಾಡಿದ್ವಿ. ಸೊ ಅದನ್ನು ಕೂಡ ಟ್ರೂ ಇತ್ತು ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಬ್ರೇಕ್. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತಂದ್ರ ಇಷ್ಟ ತಿಳ್ಕೊಳ್ರಿ. ಯಾವ ಲೂಪ್ ಒಳಗಡೆ ವೈಲ್ ಲೂಪ್ ಇರ್ಲಿ, ಡೂ ವೈಲ್ ಇರ್ಲಿ, ಫಾರ್, ಯಾವ ಲೂಪ್ ಒಳಗಡೆ ನಾವಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ಅನ್ನ ಮೀಟ್ ಮಾಡ್ತೀವಿ, ಸೊ ಅಲ್ಲಿಗೆ ಆ ಲೂಪ್ ಎಂಡ್ ಆಯ್ತು ಅಂತ ಅರ್ಥ. ಇವಾಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಿವಿ. ಸೊ ಇಲ್ಲಿವರೆಗೂ ಇಲ್ಲಿ ಟೆಸ್ಟ್ ಕಂಡೀಷನ್ ಚೆಕ್ ಮಾಡಿದ್ವಿ, ಟ್ರೂ ಇತ್ತು ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ನಾವು ಇಲ್ಲಿ ಫಾರ್ ಲೂಪ್ ಯಾವ್ದಿದ ಬ್ರೇಕ್ ಸ್ಟೇಟ್ಮೆಂಟ್ ಮೀಟ್ ಆದ. ಬ್ರೇಕ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತಿಲ್ಲ ಅಂತಂದ್ರ ಸೊ ಇಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಏನದಾವ ಎಕ್ಸಿಕ್ಯೂಟ್ ಮಾಡಕ್ ಕೊಡಂಗಿಲ್ಲ. ಸೊ
ಸೊ ಯಾವಾಗ ಯಾವ ಲೂಪ್ ಒಳಗಡೆ ನಾವಿಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ಮೀಟ್ ಆಗ್ತೀವಿ, ಆ ಬ್ರೇಕ್ ಏನ್ ಮಾಡುತ್ತೆ ಅಂದ್ರಪ್ಪ ಅಂದ್ರೆ ಕಂಟ್ರೋಲ್ ಎಲ್ಲಿಂದ ತರುತ್ತೆ, ಕಂಟ್ರೋಲ್ ಈ ಲೂಪ್ ಇಂದ ಹೊರಗಡೆ ತಂದ್ಬಿಡುತ್ತೆ ಡೈರೆಕ್ಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಿಲ್ಲ, ಗೊತ್ತಾಯ್ತು. ಸೊ ಇಲ್ಲೇ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು. ಒಂದ್ಸಲ ನಾವು ಬ್ರೇಕ್ ಮೀಟ್ ಆದ್ವಿ ಅಂತ ತಿಳ್ಕೊಳ್ರಿ, ಯಾವ ಲೂಪ್ ದಾಗ ಬ್ರೇಕ್ ಸ್ಟೇಟ್ಮೆಂಟ್ ಇರುತ್ತಲ್ಲ, ಸೊ ಆ ಲೂಪ್ ಇಂದ ಕಂಟ್ರೋಲ್ ಏನಾಗುತ್ತ ಹೊರಗಡೆ ಬಂದ್ಬಿಡ್ತದೆ. ಹೊರಗಡೆ ಬಂದು ನೋಡ್ರಿ ಇಲ್ಲಿ ಈ ಲೂಪ್ ಅಲ್ಲಿ ಎಂಡ್ ಆಯ್ತೀನಿ, ಗೊತ್ತಾಯ್ತು. ಸೊ ಯಾವ ಲೂಪ್ ಒಳಗಡೆ ನಾವು ಬ್ರೇಕ್ ಸ್ಟೇಟ್ಮೆಂಟ್ ಅಲ್ಲಿ ಮೀಟ್ ಮಾಡ್ತೀವಿ, ಅಲ್ಲಿಂದ ಏನ್ ಮಾಡುತ್ತೆ ಕಂಟ್ರೋಲ್ ಡೈರೆಕ್ಟ್ ಸೊ ಲೂಪ್ ಇಂದ ಹೊರಗಡೆ ಬರ್ತೈತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಇವು ಎಕ್ಸಿಕ್ಯೂಟ್ ಮಾಡಿ ಕೊಡಂಗಿಲ್ಲ. ಬ್ರೇಕ್ ಮೀನ್ಸ್ ಇಟ್ ವಿಲ್ ಬ್ರೇಕ್ ದ ಲೂಪ್, ಇಟ್ ವಿಲ್ ಎಂಡ್ಸ್ ದ ಲೂಪ್. ಬ್ರೇಕ್ ಅಂತಂದ್ರೆ ಏನಿಲ್ಲ, ಆ ಲೂಪ್ ಅನ್ನ ಬ್ರೇಕ್ ಮಾಡ್ತೈತೆ, ಆ ಲೂಪ್ ಅನ್ನ ಎಂಡ್ ಮಾಡ್ಬಿಡ್ತೈತೆ. ಮತ್ತೆ ಇಟರೇಷನ್ ನೆಕ್ಸ್ಟ್ ಇಟರೇಷನ್ ಹೋಗಂಗಿಲ್ಲ ಇಲ್ಲ, ಗೊತ್ತಾಯ್ತು. ಬ್ರೇಕ್ ಮೀನ್ಸ್ ಬ್ರೇಕ್, ಇಟ್ ವಿಲ್ ಬ್ರೇಕ್ಸ್ ದ ಲೂಪ್, ಇಟ್ ವಿಲ್ ಎಂಡ್ಸ್ ದ ಲೂಪ್, ಗೊತ್ತಾಯ್ತು. ಸೊ ಇಲ್ಲಿ ನೋಡ್ರಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು, ಇದೇ ಎಕ್ಸಿಕ್ಯೂಟ್ ಆಯ್ತು ಅಂತ ತಿಳ್ಕೊಡ್ರಿ. ಬ್ರೇಕ್ ಬಂತ ಅಂತ ತಿಳ್ಕೊಡ್ರಿ. ಸೊ ಡೈರೆಕ್ಟ್ ಇಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ಮೀಟ್ ಆದ ತಕ್ಷಣ ನಾವ್ ಏನ್ ಮಾಡ್ತೀವಿ ಅಂದ್ರ ಕಂಟ್ರೋಲ್ ಈ ಲೂಪ್ ಇಂದ ಹೊರಗಡೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಇಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಅದಾವಲ್ರಿ ಅಂತ ಅನ್ಬೋದು ನೀವು. ಸೊ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಂಗಿಲ್ಲ ಎಲ್ಲಿವರೆಗೂ ನಾವು ಇದು ಲೂಪ್ ಅಲ್ಲಿ ಏನ್ ಮಾಡ್ತಿರ್ತೀವಿ ಇಲ್ಲ, ಯಾವಾಗ ನಾವು ಇಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ಮೀಟ್ ಮಾಡ್ತೀವಿ ಅಲ್ಲಿಗೆ ಆ ಲೂಪ್ ಮುಗೀತು, ಬ್ರೇಕ್ ಆಯ್ತು, ಮತ್ತೆ ಎಕ್ಸಿಕ್ಯೂಟ್ ಆಗಂಗಿಲ್ಲ. ನೆಕ್ಸ್ಟ್ ಇಲ್ಲಿ ಕೂಡ ಅದಕ್ಕೆ ಇಲ್ಲಿ ಏನಾಯ್ತು, ಸೊ ಕಂಡೀಷನ್ ಸೊ ಇಲ್ಲಿ ಆಯ್ತು. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಮೀಟ್ ಆದ ತಕ್ಷಣ ಸೊ ಕಂಟ್ರೋಲ್ ಎಲ್ಲಿ ಹೋಗುತ್ತಾ, ನೆಕ್ಸ್ಟ್ ಈ ಲೂಪ್ ಆಗಿದ್ದ ಸ್ಟೇಟ್ಮೆಂಟ್ಸ್ ಇದ್ರೆ ಅವು ಎಕ್ಸಿಕ್ಯೂಟ್ ಆಗ್ತವೆ. ಬಟ್ ಇಲ್ಲೇ ಬ್ರೇಕ್ ಆದ್ಮೇಲೆ ಏನ್ ಸ್ಟೇಟ್ಮೆಂಟ್ಸ್ ಇರ್ತವೆ ಅವು ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಬ್ರೇಕ್ ಮೀನ್ಸ್ ದ ಕಂಟ್ರೋಲ್ ವಿಲ್ ಕಮ್ ಔಟ್ ಆಫ್ ದ ಲೂಪ್. ಅಂದ್ರೆ ಆಮೇಲೆ ಏನಾಗುತ್ತೆ ಅಂದ್ರ ಇಲ್ಲಿ ಲೂಪ್ ಆಗಿಂದ ಯಾವ್ದಾದ್ರು ಸ್ಟೇಟ್ಮೆಂಟ್ಸ್ ಇದ್ರಪ್ಪ ಅಂದ್ರೆ ಅವು ಎಕ್ಸಿಕ್ಯೂಟ್ ಆಗ್ತವೆ. ಇಲ್ಲಿ ಬರ್ಲಿ ನೋಡಿ. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಮೀಟ್ ಆದ್ಮೇಲೆ ಎಕ್ಸಿಟ್ ಫ್ರಮ್ ಲೂಪ್, ಬ್ರೇಕ್ ಸ್ಟೇಟ್ಮೆಂಟ್ ಮೀಟ್ ಆದ್ಮೇಲೆ ಎಕ್ಸಿಟ್ ಫ್ರಮ್ ಲೂಪ್. ನೆಕ್ಸ್ಟ್ ಇದೆ ನೋಡ್ರಿ ಡೂ ವೈಲ್. ಸೊ ಡೂ ವೈಲ್ ಒಳಗಡೆ ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಯ್ತು, ಇಲ್ಲಿ ಕಂಡೀಷನ್ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಬ್ರೇಕ್ ಮೀಟ್ ಆದ್ಮೇಲೆ ಬ್ರೇಕ್ ಮೀಟ್ ಆದ್ರೆ ಏನಿಲ್ಲ, ಬ್ರೇಕ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತಾ ಇಟ್ ವಿಲ್ ಎಂಡ್ಸ್ ದ ಲೂಪ್. ಸೊ ಎಲ್ಲಿಗೆ ಬರುತ್ತೆ ಕಂಟ್ರೋಲ್ ಹಂಗಂದ್ರ ಇಲ್ಲಿ ಈ ಲೂಪ್ ಇಂದ ಹೊರಗಡೆ, ಗೊತ್ತಾಯ್ತು, ಈ ಲೂಪ್ ಇಂದ ಹೊರಗಡೆ ಬಂತು. ನೆಕ್ಸ್ಟ್ ಇಲ್ಲಿ ಕಂಡೀಷನ್ ಚೆಕ್ ಮಾಡಲ್ಲ, ಕಂಡೀಷನ್ ಟ್ರೂ ಇದ್ರೂ ಕೂಡ ಇಲ್ಲಿ ಕಂಡೀಷನ್ ಟ್ರೂ ಇದ್ರೂ ಕೂಡ ನೆಕ್ಸ್ಟ್ ಇಲ್ಲಿ ಎಕ್ಸಿಕ್ಯೂಟ್ ಆಗಂಗಿಲ್ಲ ಟ್ರೂ ಇದ್ದಂತ ಸ್ಟೇಟ್ಮೆಂಟ್ಸ್. ಎದಕ್ಕಂದ್ರ ಬ್ರೇಕ್ ಮೀನ್ಸ್ ಇಟ್ ವಿಲ್ ದ ಕಂಟ್ರೋಲ್ ವಿಲ್ ಕಮ್ ಔಟ್ ಆಫ್ ದ ಲೂಪ್. ಸೊ ಇದು ಟೋಟಲ್ ಈ ಡೂ ವೈಲ್ ಲೂಪ್ ಇಂದ ಹೊರಗಡೆ ಬಂದ್ಬಿಡ್ತೈತೆ. ಸೊ ಬ್ರೇಕ್ ಇಲ್ಲಿ ಮೀಟ್ ಆದ್ಮೇಲೆ ಎಕ್ಸಿಟ್ ಫ್ರಮ್ ಲೂಪ್, ಡೂ ವೈಲ್ ಲೂಪ್ ಇಂದ ಹೊರಗಡೆ ಬಂದ್ಬಿಡ್ತೈತೆ ಬ್ರೇಕ್. ಸೊ ಎಲ್ಲಿ ಬರ್ತೈತೆ, ವೈಲ್ ಆದ್ಮೇಲೆ ಏನ್ ಸ್ಟೇಟ್ಮೆಂಟ್ಸ್ ಇರ್ತಾವಲ್ಲ ಅವು ಎಕ್ಸಿಕ್ಯೂಟ್ ಆಗ್ತವೆ, ಗೊತ್ತಾಯ್ತು. ವೈಲ್ ಆದ್ಮೇಲೆ ಏನ್ ಸ್ಟೇಟ್ಮೆಂಟ್ಸ್ ಇರ್ತಾವಲ್ಲ ಅವು ಎಕ್ಸಿಕ್ಯೂಟ್ ಆಗ್ತವೆ. ಸೊ ಬ್ರೇಕ್ ಮೀನ್ಸ್ ಬ್ರೇಕ್, ಇಟ್ ವಿಲ್ ಬ್ರೇಕ್ ದ ಲೂಪ್, ಇಟ್ ವಿಲ್ ಎಂಡ್ಸ್ ದ ಲೂಪ್. ಅಂದ್ರ ಆ ಲೂಪ್ ಕಥೆಯಲ್ಲಿ ಮುಗೀತು, ಮತ್ ಕಂಡೀಷನ್ ಟ್ರೂ ಇದ್ರೂ ಕೂಡ ಅದು ಎಕ್ಸಿಕ್ಯೂಟ್ ರಿಪೀಟ್ ಆಗಂಗಿಲ್ಲ, ಲೂಪ್ ಕಥೆ ಮುಗಿಸೋ ಬಿಡ್ತೈತೆ ಯಾವುದು ಬ್ರೇಕ್. ನೆಕ್ಸ್ಟ್ ಇಲ್ಲಿ ಕೂಡ ಫಾರ್ ಲೂಪ್ ಫಾರ್. ಸೊ ಇಲ್ಲಿ ಕಂಡೀಷನ್ ಹಾಕ್ತಿವಿ, ಇದೆಲ್ಲ ಹಾಕ್ತಿವಿ. ಸೊ ಈ ಲೂಪ್ ಒಳಗಡೆ ಬ್ರೇಕ್ ಬಂತ, ಆ ಲೂಪ್ ಕಥೆ ಮುಗೀತಲ್ಲ. ಸೊ ಬ್ರೇಕ್ ಮೀಟ್ ಆದ್ಮೇಲೆ ಎಲ್ಲಿ ಬರ್ತೈತೆ ಕಂಟ್ರೋಲ್, ದ ಕಂಟ್ರೋಲ್ ವಿಲ್ ಕಮ್ ಔಟ್ ಆಫ್ ದ ಲೂಪ್. ಲೂಪ್ ಇಲ್ಲ ಐತದಲ್ಲ, ಸೊ ಇದರಿಂದ ಹೊರಗಡೆ ಬಂದ್ಬಿಡ್ತೈತೆ, ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಂಗಿಲ್ಲ, ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂಥರ ವಿಚಿತ್ರ ಐತಿ, ಏನಂತಂದ್ರ ಒಂದು ಫಾರ್ ಲೂಪ್ ದಾಗ ಇನ್ನೊಂದು ಫಾರ್ ಲೂಪ್ ಐತಿ, ಒಂದು ಫಾರ್ ಲೂಪ್ ದಾಗ ಇನ್ನೊಂದು ಫಾರ್ ಲೂಪ್. ಇಲ್ಲೇ ಯಾವ ಲೂಪ್ ಅಲ್ಲಿ ಬ್ರೇಕ್ ಆಗುತ್ತ ಅದು ಇಂಪಾರ್ಟೆಂಟ್. ಇಲ್ಲಿ ಯಾವ ಲೂಪ್ ಬ್ರೇಕ್ ಆಗುತ್ತಂದ್ರ ಯಾವ ಲೂಪ್ ಒಳಗಡೆ ಬ್ರೇಕ್ ಸ್ಟೇಟ್ಮೆಂಟ್ ಇರ್ತೈತೆ ಆ ಲೂಪ್ ಅಷ್ಟೇ ಬ್ರೇಕ್ ಆಗುತ್ತ. ಇವಾಗ ನೋಡ್ರಿ ಇಲ್ಲೇ ಇದೊಂದು ಫಾರ್ ಲೂಪ್, ಒಳಗಡೆ ಇನ್ನೊಂದು ಫಾರ್ ಲೂಪ್ ಐತಿ. ಈ ಒಳಗಡೆ ಇದ್ದಂತ ಫಾರ್ ಲೂಪ್ ದಾಗ ಬ್ರೇಕ್ ಐತಿ, ಒಳಗಡೆ ಇದ್ದಂತ ಫಾರ್ ಲೂಪ್ ದಾಗ ಬ್ರೇಕ್ ಐತಿಲ್ಲ, ಆ ಒಳಗಡೆ ಇದ್ದಂತ ಫಾರ್ ಲೂಪ್ ಅಷ್ಟ ಅಲ್ಲಿ ಏನಾಗುತ್ತ ಎಂಡ್ ಆಗುತ್ತ. ಒಳಗಡೆ ಇದ್ದಂತ ಫಾರ್ ಲೂಪ್ ಕತಿ ಅಷ್ಟ ಮುಗಿಸುತ್ತಲ್ಲ, ಹೊರಗಿದ್ದಂತ ಅಲ್ಲ. ಯಾಕಂದ್ರ ಈ ಬ್ರೇಕ್ ಸ್ಟೇಟ್ಮೆಂಟ್ ಎಲ್ಲ ಐತೆ, ಹೊರಗಿದ್ದಂತ ಫಾರ್ ಲೂಪ್ ದಾಗ ಇಲ್ಲ. ಇದು ಹೊರಗುಲ್ದು ಇಲ್ಲೈತಲ್ಲ, ಇದು ಹೊರಗುಲ್ದು ಫಾರ್ ಲೂಪ್ ಇಲ್ಲೈತಲ್ಲ, ಇದು ಎಂಡ್ ಆಗಿದ್ದು, ಇದು ಒಳಗುಲ್ದು ಫಾರ್ ಲೂಪ್. ಸೊ ಒಳಗುಲ್ ಫಾರ್ ಲೂಪ್ ದಾಗ ಇದು ಬ್ರೇಕ್ ಐತಿ ಅಂದ್ರೆ ಒಳಗುಲ್ದು ಫಾರ್ ಲೂಪ್ ಅಷ್ಟೇ ಇಲ್ಲಿ ಏನಾಗುತ್ತ ಎಂಡ್ ಆಗ್ತೈತಿ. ಸೊ ಇಲ್ಲ ನೋಡಿ ಒಳಗುಲ್ ಫಾರ್ ಲೂಪ್ ಬಂದ್ವಿ, ಇದು ಎಕ್ಸಿಕ್ಯೂಟ್ ಆಯ್ತು, ಇದು ಎಕ್ಸಿಕ್ಯೂಟ್ ಆಯ್ತು, ಬ್ರೇಕ್ ಸ್ಟೇಟ್ಮೆಂಟ್. ಸೊ ಕಂಟ್ರೋಲ್ ಎಲ್ಲಿ ಬರುತ್ತಾ ಈ ಲೂಪ್ ಇಂದ ಹೊರಗಡೆ ಬರ್ತೈತೆ ಅಷ್ಟೇ. ಯಾವ ಫಾರ್ ಲೂಪ್ ದಾಗ ಬ್ರೇಕ್ ಇರ್ತೈತೆ ಆ ಲೂಪ್ ಅಷ್ಟೇ ಬ್ರೇಕ್ ಆಗುತ್ತೆ.
ಯಾವ ವೈಲ್ ಲೂಪ್ ಒಳಗಡೆ ಬ್ರೇಕ್ ಇರ್ತೈತೆ ಆ ವೈಲ್ ಲೂಪ್ ಬ್ರೇಕ್ ಆಗುತ್ತೆ. ಗೊತ್ತಾಯ್ತಲ್ಲ? ಬ್ರೇಕ್ ಅಂತಂದ್ರು ದಟ್ ವಿಲ್ ಟರ್ಮಿನೇಟ್ ದ ಲೂಪ್. ಗೊತ್ತಾಯ್ತು? ಆ ಲೂಪ್ ಅನ್ನ ಅಲ್ಲಿ ಏನ್ ಮಾಡುತ್ತೆ, ಟರ್ಮಿನೇಟ್ ಮಾಡುತ್ತೆ, ಎಂಡ್ ಮಾಡುತ್ತೆ, ಬ್ರೇಕ್ ಮಾಡ್ತೈತೆ. ಅಲ್ಲಿಗೆ ಅದ್ರ ಕತಿ ಮುಗೀತು, ಮತ್ತೆಲ್ಲ ರಿಪೀಟ್ ಆಗಂಗಿಲ್ಲ. ಗೊತ್ತಾಯ್ತಲ್ಲ? ದಿಸ್ ಕಾಲ್ಡ್ ಆಸ್ ಬ್ರೇಕ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಕಂಟಿನ್ಯೂ ಯಾವ ತರ ಆಗುತ್ತೋ, ಯಾವ ತರ ವರ್ಕ್ ಆಗುತ್ತೋ ನೋಡೋಣ. ಬ್ರೇಕ್ ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕಂಟಿನ್ಯೂ. ಸೊ ಸೆಕೆಂಡ್ ಒನ್ ಈಸ್ ಕಂಟಿನ್ಯೂ. ಸೊ ಕಂಟಿನ್ಯೂ ಮೀನಿಂಗ್ ಗೊತ್ತಲ್ಲ? ಸೊ ಲೂಪ್ ಕಂಟಿನ್ಯೂ ಆಗ್ತಿರ್ತದೆ. ಯಾವ ತರ ಕಂಟಿನ್ಯೂ ಆಗುತ್ತಾ ನೋಡಿ. ಕಂಟಿನ್ಯೂ ಅಂತಂದ್ರ ದ ಕಂಟಿನ್ಯೂ ಸ್ಟೇಟ್ಮೆಂಟ್ ಟೆಲ್ಸ್ ದ ಕಂಪೈಲರ್ ಸ್ಕಿಪ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಇಟರೇಷನ್. ಇವಾಗ ನೋಡಿ ಅದ್ರ ಮೀನಿಂಗ್ ಏನಂತಂದ್ರ, ಸೊ ಇಲ್ಲೇ ವೈಲ್ ಲೂಪ್ ಐತೆ, ಕಂಡೀಷನ್ ಚೆಕ್ ಮಾಡಿದ್ವಿ. ಇಲ್ಲಿ ಒಂದು 3 ಸ್ಟೇಟ್ಮೆಂಟ್ಸ್ ಅದಾವ, ಎಕ್ಸಿಕ್ಯೂಟ್ ಆಯ್ತು. ಇಫ್ ಕಂಡೀಷನ್ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಇನ್ಸ್ಟೆಡ್ ಆಫ್ ಬ್ರೇಕ್ ಕಂಟಿನ್ಯೂ ಬರ್ತೀವಿ. ಸೊ ಅವಾಗ ಇದೆ ಸೇಮ್ ಇಲ್ಲಿ ಬ್ರೇಕ್ ಬರ್ದಿದ್ವಿ. ಸೊ ಬ್ರೇಕ್ ಬರ್ದ್ರೆ ಏನಾಕಿತ್ತು ಇಲ್ಲಿದು, ಸೊ ಇಲ್ಲಿ ಕಂಟ್ರೋಲ್ ಲೂಪ್ ಇಂದ ಹೊರಗಡೆ ನೆಕ್ಸ್ಟ್ ಇಟರೇಷನ್ ಹೋಗಿದ್ದಿಲ್ಲ. ಬ್ರೇಕ್ ಬರ್ದ್ರೆ ಏನಾಕಿತ್ತು, ಕಂಟ್ರೋಲ್ ಲೂಪ್ ಇಂದ ಹೊರಗಡೆ ಬರ್ತಿತ್ತು. ಬಟ್ ಇಲ್ಲೇ ಕಂಟಿನ್ಯೂ ಅಂತಂದ್ರಪ್ಪ ಅಂದ್ರ ಈಗ ಲೂಪ್ ಇಂದ ಹೊರಗಡೆ ಬರಂಗಿಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಈ ಕಂಟಿನ್ಯೂ ಆಗಿಂದ ಇಲ್ಲೇನ್ ಸ್ಟೇಟ್ಮೆಂಟ್ಸ್ ಅದಾವಲ್ಲ ಇವು ಎಕ್ಸಿಕ್ಯೂಟ್ ಆಗಂಗಿಲ್ಲ. ಕಂಟಿನ್ಯೂ ಆದ್ಮೇಲೆ ಏನ್ ಸ್ಟೇಟ್ಮೆಂಟ್ಸ್ ಅದಾವ ಇವು ಎಕ್ಸಿಕ್ಯೂಟ್ ಆಗಂಗಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರ, ಸೊ ಕಂಟ್ರೋಲ್ ಎಲ್ಲಿ ಹೋಗುತ್ತೆ ಅಂದ್ರ ನೆಕ್ಸ್ಟ್ ಇಟರೇಷನ್ ಹೋಗುತ್ತಾ ಅಂತ ಹೇಳ್ತಾರೆ. ಇವಾಗ ನೋಡ್ರಿ, ಸ್ಕಿಪ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಇವು ದಿ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಸ್ಕಿಪ್ಡ್, ಇವು ಎಕ್ಸಿಕ್ಯೂಟ್ ಆಗಂಗಿಲ್ಲ. ಸ್ಕಿಪ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಇಟರೇಷನ್. ಸೊ ಇಲ್ಲಿ ಹೋಗುತ್ತೋ ನೆಕ್ಸ್ಟ್ ಇಟರೇಷನ್ ಹೋಗುತ್ತೆ. ನೆಕ್ಸ್ಟ್ ಇಟರೇಷನ್ ಒಳಗಡೆ ಕಂಡೀಷನ್ ಟ್ರೂ ಇದ್ರ ಸೊ ಮತ್ತೆ ಲೂಪ್ ಒಳಗಡೆ ಸ್ಟಾರ್ಟಿಂಗ್ ಇನ್ನೊಂದ್ಸಲ ನೋಡಲ್ಲ ಏನಂತಂದ್ರ, ಫಸ್ಟ್ ಇಲ್ಲಿ ವೈಲ್ ಲೂಪ್ ನೋಡ್ವಿ. ಇವಾಗ ಕಂಡೀಷನ್ ಚೆಕ್ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ, ಕಂಡೀಷನ್ ಚೆಕ್ ಮಾಡ್ತೀವಿ. ಸಪೋಸ್ ಇಲ್ಲಿ ಕಂಡೀಷನ್ ಟ್ರೂ ಇತ್ತು ಅಂತ ತಿಳ್ಕೊಳ್ರಿ. ಕಂಡೀಷನ್ ಟ್ರೂ ಇದ್ದಾಗ ಲೂಪ್ ಒಳಗಡೆ ಬರ್ತೈತೆ, ಕಂಟ್ರೋಲ್ ಲೂಪ್ ಒಳಗಡೆ ಬಂತು, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು. ಮತ್ತೆ ಇಫ್ ಸೊ ಇಲ್ಲಿ ಕೂಡ ಕಂಡೀಷನ್ ಟ್ರೂ ಇತ್ತು ಅಂತ ತಿಳ್ಕೊಳ್ರಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದು ಯಾವುದು, ಕಂಟಿನ್ಯೂ ಬರ್ತದೆ. ಬಟ್ ಇಲ್ಲಿ ಕಂಟಿನ್ಯೂ ಏನ್ ಮಾಡುತ್ತಾ ಇರುತ್ತಂದ್ರಪ್ಪ ಅಂದ್ರ, ಕಂಟಿನ್ಯೂ ಆದ್ಮೇಲೆ ಅದನ್ನ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಅವೇ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರ ಕಂಟಿನ್ಯೂ ಆದ್ಮೇಲೆ ಏನ್ ಸ್ಟೇಟ್ಮೆಂಟ್ಸ್ ಇರ್ತಾವಲ್ಲ ಈ ಸ್ಟೇಟ್ಮೆಂಟ್ ಅನ್ನ ಸ್ಕಿಪ್ ಮಾಡುತ್ತೆ. ಸ್ಕಿಪ್ ಮಾಡಿ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತಾ, ನೆಕ್ಸ್ಟ್ ಇಟರೇಷನ್ ಹೋಗುತ್ತೆ. ನೆಕ್ಸ್ಟ್ ಇಟರೇಷನ್ ಹೋಗಿ ಮತ್ತೆ ಇಲ್ಲಿ ಕಂಡೀಷನ್ ಚೆಕ್ ಮಾಡುತ್ತೆ. ಕಂಡೀಷನ್ ಟ್ರೂ ಇದ್ರ ಮತ್ತೆ ಇಲ್ಲಿ ಒಳಗಡೆ ಬರುತ್ತೆ ಕಂಟ್ರೋಲ್. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಇಫ್ ಕಂಡೀಷನ್ ಇಲ್ಲಿ ಟ್ರೂ ಇತ್ತು ಅಂತ ತಿಳ್ಕೊಂಡ್ರೆ ಮತ್ತೆ ಇಲ್ಲಿ ಕಂಟಿನ್ಯೂ ಬರ್ತೈತೆ. ಗೊತ್ತಾಯ್ತು? ಸೊ ಕಂಟಿನ್ಯೂ ಏನ್ ಮಾಡುತ್ತೆ ಇಲ್ಲಿ ಅಂತ ಕಂಟಿನ್ಯೂ ಸ್ಟೇಟ್ಮೆಂಟ್ ಆದ್ಮೇಲೆ ಏನಾದ್ರು ಸ್ಟೇಟ್ಮೆಂಟ್ಸ್ ನೋಡಿ, ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಇವು ಸ್ಕಿಪ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂದ್ರ ಈ ಸ್ಟೇಟ್ಮೆಂಟ್ ಇಲ್ಲೇ ಸ್ಕಿಪ್ ಆಗ್ತಾವು. ಈ ಸ್ಟೇಟ್ಮೆಂಟ್ ಏನಾಗ್ತಾವ ಇಲ್ಲಿ ಸ್ಕಿಪ್ ಆಗಿ ಸೊ ಕಂಟ್ರೋಲ್ ಎಲ್ಲಿ ಹೋಗುತ್ತಾ ಅಂಡ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಇಟರೇಷನ್. ಕಂಟಿನ್ಯೂ ಏನ್ ಮಾಡ್ತಿದ್ದೋ ಇಟ್ ವಿಲ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಇಟರೇಷನ್. ನೆಕ್ಸ್ಟ್ ಇಟರೇಷನ್ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಫಾರ್ ಇಲ್ಲಿ ಕಂಡೀಷನ್ ಚೆಕ್ ಮಾಡಿದ್ರಿ, ಕಂಡೀಷನ್ ಟ್ರೂ ಇತ್ತು ಅಂತ ತಿಳ್ಕೊಳ್ರಿ. ಸೊ ಕಂಟ್ರೋಲ್ ಒಳಗಡೆ ಬರ್ತೈತೆ. ಸೊ ಇವೆರಡು ಇಲ್ಲೇ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾವ. ಮತ್ತೆ ಇಫ್ ಇಲ್ಲಿ ಕೂಡ ಕಂಡೀಷನ್ ಟ್ರೂ ಇತ್ತು ಅಂತ ತಿಳ್ಕೊಳ್ರಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರ್ತೈತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವ್ದಿಲ್ಲ, ಕಂಟಿನ್ಯೂ ಏನ್ ಮಾಡುತ್ತೋ ಇಟ್ ವಿಲ್ ಸ್ಕಿಪ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಟ್ ವಿಲ್ ಸ್ಕಿಪ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ and it will continue with the next iteration. Next iteration ಇಂದಲೇ ಕಂಟಿನ್ಯೂ ಆಗುತ್ತೆ. ಮತ್ತೆ ಕಂಡೀಷನ್ ಟ್ರೂ ಇದ್ರ ಮತ್ತೆ ಇಲ್ಲೇ ಕಂಟ್ರೋಲ್ ಲೂಪ್ ಒಳಗಡೆ ಬರ್ತೈತೆ. ಸೊ ಇಲ್ಲೇ ಕಂಡೀಷನ್ ಇಲ್ಲಿ ಕಂಟಿನ್ಯೂಯಲ್ ಸ್ಟೇಟ್ಮೆಂಟ್ ಮೀಟ್ ಆದ ತಕ್ಷಣ ಏನ್ ಮಾಡುತ್ತೋ ಇಲ್ಲಿ ಇದ್ದಂತ ಸ್ಟೇಟ್ಮೆಂಟ್ ಸ್ಕಿಪ್ ಆಗಿ ನೆಕ್ಸ್ಟ್ ಇಟರೇಷನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಇದು ಕಂಟಿನ್ಯೂ. ಗೊತ್ತಾಯ್ತಲ್ಲ? ಸೊ ಇದು ಕಂಟಿನ್ಯೂ. ಆಮೇಲೆ ಅವಾಗ ಬ್ರೇಕ್ ಮಾಡಿದ್ರು. ಬ್ರೇಕ್ ಅಂತಂದ್ರೆ ಲೂಪ್ ಇಂದ ಪೂರ ಹೊರಗಡೆ. ಕಂಟಿನ್ಯೂ ಅಂತಂದ್ರೆ ಈ ಕಂಟಿನ್ಯೂ ಆದ್ಮೇಲೆ ಏನ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಿಲ್ಲ, ಬಟ್ ನೆಕ್ಸ್ಟ್ ಇಟರೇಷನ್ ಲೂಪ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಇವು ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ಸ್ ಇನ್ ಜಾವಾ. ಏನಾದ್ರು ಡೌಟ್ಸ್ ಇದ್ರೆ ಗ್ರೂಪ್ ಒಳಗಡೆ ಮೆಸೇಜ್ ಮಾಡೋಣ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.